ಗ್ರಾಮದ ಸಂಜೆಯ ಮಬ್ಬು ಬೆಳಕು. ಮಳೆ ನಿಂತ ಗದ್ದೆಯಂಚಿನಲ್ಲಿ ನಿಂತಿದ್ದಾನೆ ಶಿವಣ್ಣ. ಅವನ ಕೈಯಲ್ಲಿ ಸಣ್ಣ ಗಂಟು ಮೂಟೆ. ಎದುರು ನಿಂತಿದ್ದಾನೆ ಅವನ ತಮ್ಮ ಚಿಕ್ಕಣ್ಣ. ಶಿವಣ್ಣ, ಇಷ್ಟು ರಾತ್ರಿಯಾಗುತ್ತಿದೆ, ಈಗಲೇ ಹೊರಡಬೇಕಾ? ಚಿಕ್ಕಣ್ಣ, ನೀನು ಮನೆಗೆ ಹೋಗು. ನೀನು ಬರಲಾಗಲ್ಲ ಚಿಕ್ಕಣ್ಣ. ನೀನು ಮಾತ್ರ ಬಂದು ಈ ಕೆಲಸ ಮಾಡಬೇಕು. ನಾನು ಮಾಡಲಾಗಲ್ಲ. ಅಣ್ಣ, ಇದು ನಮ್ಮೂರ ಹಳೆಯ ಮಾರಮ್ಮನ ಗುಡಿ ತಾನೆ. ಇಲ್ಲಿ ನಾನೇನ್ ಮಾಡಬೇಕು? ರಾತ್ರಿ ಹೊತ್ತು ಹೆಂಗಸರು ಮನೆ ಬಿಟ್ಟು ಬರಬಾರದು ತಮ್ಮ. ಅದರಲ್ಲೂ ನಿನ್ನ ಅತ್ತಿಗೆಗೆ ಜ್ವರ ಬಿದ್ದಿದೆ. ಆಕೆಗೆ ಮಾರಮ್ಮನ ಗುಡಿಯಲ್ಲಿ ಒಂದು ಹರಕೆ ಹೊತ್ತಿದ್ದೆ. ಆ ಹರಕೆಯ ಕಾಣಿಕೆಯನ್ನು ನೀನು ತೆಗೆದುಕೊಂಡು ಹೋಗಿ ಗುಡಿಯಲ್ಲಿ ಇಟ್ಟು ಬಾ. ಆದ್ರೆ ಅಣ್ಣ, ಚಿಕ್ಕಣ್ಣ, ನಿನ್ನ ಅತ್ತಿಗೆ ಉಳಿಯಬೇಕು ಅಂದ್ರೆ ನೀನು ಈ ಕೆಲಸ ಮಾಡಲೇಬೇಕು. ಚಿಕ್ಕಣ್ಣ ಒಂದು ಕ್ಷಣ ಅತ್ತಿತ್ತ ನೋಡ್ತಾನೆ. ಕೊನೆಗೆ ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಡುತ್ತಾನೆ. ಆ ಕ್ಷಣವೇ ಗುಡಿಯ ಸುತ್ತಲೂ ಭಯಂಕರ ಗಾಳಿ ಬೀಸತೊಡಗುತ್ತದೆ. ಕೆಲವು ದಿನಗಳ ಹಿಂದೆ ಒಂದು ದಿನ ಬೆಳಗ್ಗೆ ಮಳ್ಳೂರು ಹಳ್ಳಿಯ ಮನೆಯೊಳಗೆ ಶಿವಣ್ಣ ಮತ್ತು ಅವನ ಹೆಂಡತಿ ಲಕ್ಷ್ಮಿ ಜಗಳವಾಡುತ್ತಿದ್ದಾರೆ. ಸಾಕು, ನನ್ನಿಂದ ಇದೆಲ್ಲ ಸಹಿಸೋಕಾಗಲ್ಲ. ಎಷ್ಟು ಸಲ ಹೇಳಿದ್ರು ನಿಮ್ ತಮ್ಮನನ್ನ ಮನೆಯಿಂದ ಹೊರ ಹಾಕೇಬೇಕು ಅಂತ. ಇಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಲಕ್ಷ್ಮಿ, ಹಾಗೆಲ್ಲ ಆಗಲ್ಲ. ಅವನಿಗೂ ಈ ಆಸ್ತಿಯಲ್ಲಿ ಹಕ್ಕಿದೆ. ಊರವರೇನು ಅಂತಾರೆ? ನಿಮ್ಗ ಅವನ ಹೆಚ್ಚು ಅಂದ್ರೆ ನಾನು ಹೊರಟೆ ಅಷ್ಟೇ. ಸರಿ ಸರಿ, ನೀನ್ ಹೇಳಿದಂತೆ ಕೇಳ್ತೀನಿ. ನಾನೇನೋ ಯೋಚಿಸ್ತೀನಿ. ಇಷ್ಟು ಹೊತ್ತಿಗೆ ಚಿಕ್ಕಣ್ಣ ಹೊಲೆದ ಕೆಲಸ ಮುಗಿಸಿಕೊಂಡು ಬರ್ತಾನೆ. ಅಣ್ಣ, ಗದ್ದೆಯ ಕೆಲಸ ಮುಗೀತು, ಗೊಬ್ಬರವೂ ಹಾಕಿದ್ದಾಯ್ತು. ಒಳ್ಳೇದು ತಮ್ಮ. ಮನೆಯಲ್ಲಿ ಸೌದೆ ಮುಗಿದಿದೆ. ಅಡಿಗೆ ಮಾಡೋಕೆ ಸೌದೆ ಬೇಕು. ಕಾಡಿಗೆ ಹೋಗಿ ಸೌದೆ ತಗೊಂಡು ಬಾ. ಅಣ್ಣ, ನನಗೆ ತುಂಬಾ ಹಸಿವಾಗಿದೆ, ಏನಾದ್ರೂ ತಿಂದು ಹೋಗ್ತೀನಿ. ಮನೆಯಲ್ಲಿ ಅಡಿಗೆ ಆಗಿಲ್ಲ. ಸೌದೆ ಇಲ್ಲದೆ ಅಡಿಗೆ ಹೇಗ್ ಮಾಡೋದು? ಮೊದ್ಲು ಸೌದೆ ತಗೊಂಡ್ ಬಾ, ಆಮೇಲೆ ಅಡಿಗೆ ಮಾಡ್ತೀನಿ. ಚಿಕ್ಕಣ್ಣ ನಿರಾಶೆಯಿಂದ ಹೊರಡುತ್ತಾನೆ. ಶಿವಣ್ಣ ಒಳಗೆ ಹೋಗಿ ಲಕ್ಷ್ಮಿಗೆ ಕೇಳುತ್ತಾನೆ. ಮನೆಯಲ್ಲಿ ಅಡಿಗೆ ಮಾಡೋಕೆ ಸೌದೆ ಇಲ್ಲ ಅಂದ್ರೆ ನೀನೇನು ಸುಳ್ಳು ಹೇಳಿದೆ? ನನಗೆ ಅವನಿಗೆ ಊಟ ಹಾಕೋಕೆ ಇಷ್ಟ ಇಲ್ಲ. ನಿಮಗೆ ಅವನ ಹೆಚ್ಚು ಅಂದ್ರೆ ನೀವೇ ಅಡಿಗೆ ಮಾಡಿ ಹಾಕಿ. ಲಕ್ಷ್ಮಿ ಸಿಟ್ಟಿನಿಂದ ಹೊರಟು ಹೋಗ್ತಾಳೆ. ಶಿವಣ್ಣ ಮನೆಯ ಹೊರಗೆ ಬಂದು ಕೂತಾಗ 2 ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾರೆ. ಏನೋ ಗೊತ್ತಾ, ಮಲ್ಲೇಶಪುರದ ಕಡೆ ಇರೋ ಮಾರಮ್ಮನ ಗುಡಿಯಲ್ಲಿ 2 ವರ್ತಕರು ಇದ್ದು ಬಿಟ್ರಂತೆ. ಅವ್ರಿಗೆಲ್ಲೋ ಹುಚ್ಚು ಹಿಡಿದು ಸತ್ ಹೋದ್ರಂತೆ. ಏನ್ ಮಾತಾಡ್ತೀಯ? ಹೇದಾಯ್ತು? ನಮ್ಮ ತಾತನವರು ಹೇಳಿದ್ದಾರೆ. ಆ ಗುಡಿಯಲ್ಲಿ ಒಬ್ಬ ತಾಯಿ ಮಗಳ ಭೂತಗಳಿವೆ. ಅವು ಅಲ್ಲಿಗೆ ಹೋಗೋರ ಮನಸ್ಸನ್ನು ನಿಯಂತ್ರಿಸಿ ಕೊಲ್ಲುತ್ತವೆ. ನಿಜಾನಾ? ಹಾಗಾದ್ರೆ ನಮ್ಮೂರಿಗೆ ಬಂದ್ರೆ? ಬರೋಲ್ಲ, ಅವುಗಳ ಸೀಮೆ ಅದು. ಆ ಗುಡಿಯೊಳಗೆ ಹೆಜ್ಜೆ ಇಟ್ಟವರಿಗೆ ಮಾತ್ರ ಆಗತಿ. ಶಿವಣ್ಣ ಈ ಮಾತುಗಳನ್ನು ಕೇಳಿ ಮೌನವಾಗುತ್ತಾನೆ. ಅವನ ಮುಖದಲ್ಲಿ ಒಂದು ದುಷ್ಟ ಯೋಜನೆ ಮೂಡುತ್ತದೆ. ಚಿಕ್ಕಣ್ಣ ಕಾಡಿನಲ್ಲಿ ಸೌದೆ ಕಡಿಯುತ್ತಿದ್ದಾನೆ. ಅಲ್ಲೊಬ್ಬ ಸಾಧು ಕಾಣಿಸಿಕೊಳ್ಳುತ್ತಾನೆ. ಮಗು, ನೀನು ಸೌದೆ ಕಡಿಯುತ್ತಿದ್ದೀಯಾ? ನಿನ್ನ ಅದೃಷ್ಟ ಹಾಳಾಗುತ್ತಿದೆ. ಇಲ್ಲಿಂದ ಹೊರಟು ಹೋಗು. ಸ್ವಾಮಿ, ನಾನು ಚೆನ್ನಾಗಿದ್ದೀನಿ. ನನ್ನ ಅಣ್ಣ ಅತ್ತಿಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನೀವೇನು ಹೇಳ್ತಿದ್ದೀರಿ? ಯಾರ ಹೆಸರು ಹೇಳ್ತಿದ್ದೀಯೋ ಅವರೇ ನಿನ್ನನ್ನು ಸಾವಿನ ಬಾಗಿಲಿಗೆ ಕಳುಹಿಸುತ್ತಾರೆ. ಅವರನ್ನು ಬಿಟ್ಟು ಹೋಗು. ಇಲ್ಲ ಸ್ವಾಮಿ, ನನ್ನ ತಂದೆ ತಾಯಿ ತೀರಿಕೊಂಡಾಗ ನಾನು ಚಿಕ್ಕವನು. ಅಣ್ಣ ಅತ್ತಿಗೆಯೇ ನನಗೆ ತಂದೆ ತಾಯಿ. ನಾನು ಅವರನ್ನು ಬಿಡಲಾರೆ. ಚಿಕ್ಕಣ್ಣ ಅಲ್ಲಿಂದ ಹೊರಡುತ್ತಾನೆ. ಸಾಧು ನಿಟ್ಟುಸಿರು ಬಿಡುತ್ತಾನೆ. ಈ ಪ್ರೀತಿಯೇ ಅವನ ಕೊರಳಿಗೆ ಉರುಳಾಗಬಾರದು. ಚಿಕ್ಕಣ್ಣ ಮನೆಗೆ ಬಂದಾಗ ಸೌದೆಯನ್ನು ಇಳಿಸುತ್ತಾನೆ. ಅಣ್ಣ, ಸೌದೆ ತಂದಿದ್ದೀನಿ. ಸಾಕಷ್ಟು ದಿನಗಳಿಗೆ ಸಾಕಾಗತ್ತೆ. ಚೆನ್ನಾಗಿ ಮಾಡಿದೆ ತಮ್ಮ. ಈಗ ಬಾ, ಊಟ ಮಾಡು. ನಿನ್ನ ಅತ್ತಿಗೆ ರೊಟ್ಟಿ ಮಾಡಿದ್ದಾಳೆ. ಚಿಕ್ಕಣ್ಣ ಊಟದ ಮನೆಗೆ ಹೋದಾಗ ಎದುರಿಗೆ ಒಂದು ರೊಟ್ಟಿ ಮತ್ತು ಒಣಗಿದ ಮೆಣಸಿನಕಾಯಿ ಇಡಲಾಗಿರುತ್ತದೆ. ಅತ್ತಿಗೆ ತರಕಾರಿ ಇಲ್ಲವಾ? ಒಣ ಮೆಣಸಿನಕಾಯಿಯಲ್ಲಿ ಹೇಗೆ ಊಟ ಮಾಡೋದು? ತರಕಾರಿ ಮುಗ್ದೋಯ್ತು, ತರೋಕೆ ಹಣ ಇಲ್ಲ. ತಿನ್ನೋಕೆ ಇದ್ರೆ ತಿನ್ನು, ಇಲ್ಲ ಅಂದ್ರೆ ಹಸಿದಿರು. ಲಕ್ಷ್ಮಿ ಸಿಟ್ಟಿನಿಂದ ಹೋಗ್ತಾಳೆ. ಶಿವಣ್ಣ ಸಮಾಧಾನ ಮಾಡ್ತಾನೆ. ಚಿಕ್ಕಣ್ಣ, ಬೇಸರ ಮಾಡಿಕೊಳ್ಳಬೇಡ. ನಿನ್ನ ಅತ್ತಿಗೆ ಸ್ವಲ್ಪ ಸಿಟ್ಟಿನವಳು ಅಷ್ಟೇ. ಇಲ್ಲಿ ತಿನ್ನು. ನಂತರ ಒಂದು ಮಾತು ಹೇಳ್ತೀನಿ, ಆದ್ರೆ ಯಾರಿಗೂ ಹೇಳಬಾರದು. ಸರಿ ಅಣ್ಣ, ಹೇಳಿ. ನಾಳೆ ಬೆಳಗ್ಗೆ ನನ್ನ ಹತ್ರ ಬಾ. ರಾತ್ರಿ ಶಿವಣ್ಣ ಮತ್ತು ಲಕ್ಷ್ಮಿ ಮಲಗಿದ್ದಾಗ ಮಾತನಾಡುತ್ತಾರೆ. ಏನ್ ಮಾತಾಡ್ತಿದ್ರಿ? ನಾಳೆ ಯಾ ತರೀತಿದ್ಯಾ? ನಿನಗೆ ಬೇಕಾಗಿದ್ದಂತೆ ಚಿಕ್ಕಣ್ಣನನ್ನ ಮನೆಯಿಂದ ಹೊರಹಾಕೋಕೆ ಒಂದು ದಾರಿ ಸಿಕ್ಕಿದೆ. ನಾಳೆ ಆ ಮಾರಮ್ಮನ ಗುಡಿಗೆ ಕಳುಹಿಸ್ತೀನಿ. ನಿಜಾನಾ? ಹೇಗೆ? ಊರವರು ಹೇಳಿದ್ದು ಕೇಳಿದೆಯಾ?
ಆ ಗುಡಿಗೆ ಹೋದವರು ಸತ್ತು ಹೋಗ್ತಾರೆ. ಅಲ್ಲಿಗೆ ನಾಳೆ ಚಿಕ್ಕಣ್ಣನ ಕಳುಹಿಸ್ತೀನಿ, ನೋಡ್ತಾ ಇರು. ಇದು ತುಂಬಾ ಸಂತೋಷದ ಸುದ್ದಿ. ಇನ್ನೊಂದು ಕಡೆ ಚಿಕ್ಕಣ್ಣ ಮಲಗಿದ್ದಲ್ಲೇ ಯೋಚಿಸುತ್ತಾನೆ. ನನ್ನ ಮನೆ ಈಗ ಹೀಗಾಗಿದಲ್ಲ, ನಾನು ಇನ್ನೂ ಶ್ರಮಪಟ್ಟು ಕೆಲಸ ಮಾಡಬೇಕು. ಅಣ್ಣ ಅತ್ತಿಗೆಗೆ ಒಳ್ಳೆಯ ಜೀವನ ಕೊಡಬೇಕು. ಬೆಳಗ್ಗೆ ಚಿಕ್ಕಣ್ಣ ಶಿವಣ್ಣನ ಹತ್ತಿರ ಬರುವಷ್ಟರಲ್ಲಿ ಮನೆ ಮುಂದೆ ದೊಡ್ಡ ಶಬ್ದ ಕೇಳುತ್ತದೆ. ಶಿವಣ್ಣ, ಏನ್ ಮಾಡ್ತಿದ್ಯಾ? ಒಳಗಿಂದ ಹೊರಗ್ ಬಾ. ಈ ಸಲ ಸಾಲ ಕೊಡದೇ ಇದ್ರೆ ನಿನ್ನ ಹೆಂಡತಿಯನ್ನ ನನ್ ಮನೆಗ್ ಕರ್ಕೊಂಡ್ರೋಗ್ತೀನಿ. ಶಿವಣ್ಣ ಭಯದಿಂದ ಹೊರಗೆ ಬರುತ್ತಾನೆ. ಜಮೀನ್ದಾರ್ ರಾಮಣ್ಣ, ನೀವ್ಯಾಕೆ ಹೀಗೆ ಚಿಂತೆ ಮಾಡ್ತಿದ್ದೀರಾ? ಕೊಂಚ ಸಮಯ ಕೊಡಿ, ಸಾಲ ತೀರಿಸುತ್ತೀನಿ. ಎಷ್ಟು ಸಲ ಕಾಲ ಮೀರ್ಸಿದ್ಯಾ? ಈ ಸಲ ನಾನ್ ಕೇಳೋದು ಕೇಳಲೇಬೇಕು. 2 ದಿನ ಕೊಡ್ತೀನಿ, ಇಲ್ಲ ಅಂದ್ರೆ ನಿನ್ ಹೆಂಡತಿ ನನ್ನ ಮನೆಯಲ್ಲಿ ಕೆಲಸ ಮಾಡ್ಬೇಕು. ಇಲ್ಲ ಜಮೀನ್ದಾರ್, ನೀವು ನನ್ನ ಅತ್ತಿಗೆಯನ್ನ ಕರ್ಕೊಂಡು ಹೋಗೋಕೆ ಆಗೋಲ್ಲ. ನಾನು ಏನೇ ಮಾಡಿಯಾದ್ರೂ ನಿಮ್ಮ ಸಾಲ ತೀರಿಸ್ತೀನಿ. ಜಮೀನ್ದಾರ್ ರಾಮಣ್ಣ ಹೋದ ನಂತರ ಶಿವಣ್ಣ ಕುಸಿದು ಅಳಲು ಶುರು ಮಾಡುತ್ತಾನೆ. ದೇವರೇ, ನಾನೆಂತಹ ಅಸಹಾಯಕ. ನನ್ನ ತಮ್ಮನ್ನ ಕಾಪಾಡೋಕ್ಕಾಗ್ಲಿಲ್ಲ, ಹೆಂಡತಿಯನ್ನ ಕಾಪಾಡೋಕ್ಕಾಗ್ಲಿಲ್ಲ. ನಾನು ಬದುಕಿ ಏನು ಪ್ರಯೋಜನ? ಅಣ್ಣ, ಏನೂ ಚಿಂತೆ ಮಾಡ್ಕೋಬೇಡಿ, ನಾನೇ ಆ ಸಾಲ ತೀರಿಸ್ತೀನಿ. 2 ದಿನದಲ್ಲಿ ಹೇಗೆ ತೀರಿಸ್ತೀಯಾ? ಅಣ್ಣ, ನನಗೊಂದು ದಾರಿ ಗೊತ್ತಿದೆ. ಯಾರಿಗೂ ಹೇಳ್ಬೇಡಿ, ನಾನು ನಿಮ್ಮನ್ನು ಕಾಪಾಡ್ತೀನಿ. ಒಂದು ವಿಷಯ ತಮ್ಮ, ಮಾರಮ್ಮನ ಗುಡಿಯಲ್ಲಿ ನಿಧಿ ಹೂತು ಹೋಗಿದೆ ಅಂತಾರೆ. ನಮ್ಮ ರಾಜ ಒಮ್ಮೆ ತನ್ನ ಸಂಪತ್ತನ್ನ ಅಲ್ಲಿ ಬಚ್ಚಿಟ್ಟಿದ್ದನಂತೆ. ನನಗೆ ಬೇಹುಗಾರನ ಮೂಲಕ ಗೊತ್ತಾಗಿದೆ. ಅದು ತಂದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಹಾಗಾದ್ರೆ ನಾನೇ ಹೋಗ್ತೀನಿ ಅಣ್ಣ. ನಾನು ಹೋಗೋಕ್ಕಾಗಲ್ಲ ಚಿಕ್ಕಣ್ಣ. ನಾನು ಹೋದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ನೀನು ಹೋಗು. ಸರಿ ಅಣ್ಣ, ನಾನು ಹೋಗ್ತೀನಿ. ಚಿಕ್ಕಣ್ಣ ಹೊರಟ ಮೇಲೆ ಶಿವಣ್ಣ ಮತ್ತು ಲಕ್ಷ್ಮಿ ನಗ್ಲು ಶುರು ಮಾಡ್ತಾರೆ. ನೋಡಿದ್ಯಾ ಲಕ್ಷ್ಮಿ, ನನ್ನ ಚಾಣಾಕ್ಷತನ? ನಾನೇ ಜಮೀನ್ದಾರ್ ರಾಮಣ್ಣನಿಗೆ 1,000 ರೂಪಾಯಿ ಕೊಟ್ಟು ಈ ನಾಟಕ ಮಾಡಿಸಿದೆ. ನಿಜಾನಾ? ಅಷ್ಟು ದೊಡ್ಡ ಜಮೀನ್ದಾರ್ ಹೇಗೊಪ್ಪಿದ? ಅವನು ನನ್ನ ಬಾಲ್ಯದ ಗೆಳೆಯ. ನನಗೋಸ್ಕರ ಇಷ್ಟು ಮಾಡಿದ್ದಾನೆ. ನಿಮ್ಮ ಕೆಟ್ಟ ಬುದ್ಧಿಗೆ ನಾನು ಮೆಚ್ಚಿದೆ. ನನಗೆ ನಿಜವಾಗ್ಲೂ ನೀವು ಸಾಲ ಮಾಡಿದ್ದೀರಾ ಅಂತ ಅನುಮಾನವಿತ್ತು. ಸಾಲಾನಾ? ನಮ್ಮಲ್ಲಿ ಎಷ್ಟೋ ಆಸ್ತಿ ಇದೆ. ಈಗ ಚಿಕ್ಕಣ್ಣ ಸತ್ತ ಮೇಲೆ ಎಲ್ಲವೂ ನಮ್ಮದೇ. ಸಂತೋಷವೇ? ಸಂತೋಷವಲ್ಲದೆ ಇನ್ನೇನು? ಚಿಕ್ಕಣ್ಣ ಮಾರಮ್ಮನ ಗುಡಿಯ ಬಳಿ ಬರ್ತಾನೆ. ಸುತ್ತಲೂ ಭಯಾನಕ ವಾತಾವರಣ. ಗಿಡಮರಗಳು ಸುಟ್ಟು ಕರ್ರಗೆ ನಿಂತಿವೆ. ಇದೇನು ಈ ಗುಡಿ ಹೀಗೆ ಕಾಣುತ್ತಿದೆ? ಯಾರೋ ಅಳುವ ಶಬ್ದ ಕೇಳಿಸ್ತಿದೆ, ಆದ್ರೆ ಯಾರೂ ಕಾಣಿಸ್ತಿಲ್ಲ. ಚಿಕ್ಕಣ್ಣ ಗುಡಿಯೊಳಗೆ ಹೆಜ್ಜೆ ಇಡುತ್ತಾನೆ. ಒಮ್ಮೆಲೆ ಭಯಂಕರ ಗಾಳಿ ಬೀಸುತ್ತದೆ. ಅವನ ಎದುರಿಗೆ ಒಬ್ಬ ಹುಡುಗಿ ಕಾಣಿಸುತ್ತಾಳೆ. ಆಕೆ ಬಿಳಿ ಸೀರೆ ಉಟ್ಟು ಅಳುತ್ತಿದ್ದಾಳೆ. ನೀನು ಯಾರು? ಇಲ್ಲಿ ಏನು ಮಾಡ್ತಿದ್ದೀಯಾ? ಯಾಕೆ ಅಳುತ್ತಿದ್ದೀಯಾ? ನನ್ನ ಹೆಸರು ಗೌರಿ. ನನ್ನ ತಂದೆ ತೀರಿಕೊಂಡಿದ್ದಾರೆ. ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ. ಪ್ರತಿದಿನ ಸಂಜೆ ತಂದೆಯ ಸಮಾಧಿ ಹತ್ರ ಬಂದು ಅಳುತ್ತೀನಿ. ನಿನ್ನ ತಂದೆ ತೀರಿಕೊಂಡಿದ್ದು ತುಂಬಾ ದುಃಖದ ಸಂಗತಿ. ಆದ್ರೆ ನೀನು ಇಲ್ಲೇ ಇರಬಾರ್ದು. ನನಗೆ ಮನೆ ಇಲ್ಲ. ನಾನು ಎಲ್ಲಿಗೂ ಹೋಗೋಕೆ ಇಷ್ಟ ಇಲ್ಲ. ನೀವು ನನ್ನನ್ನ ತಮ್ಮ ತಂಗಿಯನ್ನಾಗಿ ಮಾಡಿಕೊಳ್ತೀರಾ? ನನಗೆ ಅಣ್ಣನ ಅಂದ್ರೆ ತುಂಬಾ ಇಷ್ಟ. ಖಂಡಿತವಾಗಿ ನೀನು ನನ್ನ ತಂಗಿ. ನಾನು ನಿನ್ನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನಗೂ ತಂದೆ ತಾಯಿ ಇಲ್ಲ, ಆದ್ರೆ ನನ್ನ ಅಣ್ಣ ಅತ್ತಿಗೆ ಇದ್ದಾರೆ. ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಅಣ್ಣ, ಹೋಗೋ ಮುಂಚೆ ನಾನು ನನ್ನ ತಾಯಿಯನ್ನ ಒಮ್ಮೆ ಕೇಳಬೇಕು. ನಿನ್ನ ತಾಯಿಯಾ? ನಿನಗೆ ತಾಯಿ ಇದ್ದಾರಾ? ಇದ್ದಾರೆ ಅಣ್ಣ. ಆದ್ರೆ ಅವರು ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ನನ್ನನ್ನ ಮಗಳಾಗಿ ನೋಡೋದಿಲ್ಲ. ಇಂಥ ಕಲ್ಲು ಹೃದಯದ ತಾಯಿನ? ನಿನ್ನ ಬದುಕು ತುಂಬಾ ಕಷ್ಟದ್ದು ಅನ್ಸತ್ತೆ. ಸರಿ, ನಿನ್ನ ತಾಯಿ ಎಲ್ಲಿದ್ದಾರೆ? ಹೋಗಿ ಕೇಳೋಣ. ಇದೇ ಗುಡಿಯ ಒಳಗೆ ಇದೆ. ಬನ್ನಿ. ಚಿಕ್ಕಣ್ಣ ಗೌರಿಯ ಹಿಂದೆ ಹೋದಾಗ ಅಲ್ಲಿ ಒಂದು ದೊಡ್ಡ ಸುಂದರವಾದ ಅರಮನೆ ಕಾಣಿಸುತ್ತದೆ. ಇಷ್ಟು ದೊಡ್ಡ ಮನೆ ಇದ್ದು ತಾನು ಅನಾಥ ಅಂತ ಹೇಳ್ಕೊಳ್ತಾಳಲ್ಲ. ಗೌರಿ ಚಿಕ್ಕಣ್ಣನಿಗೆ ತಿಂಡಿ ತರುತ್ತಾಳೆ. ಅಣ್ಣ, ನೀವು ತಿನ್ನಿ. ನಾನು ನನ್ನ ಸಾಮಾನು ತೆಗೆದುಕೊಂಡು ಬರ್ತೀನಿ. ಆಕೆ ಹೋದ ನಂತರ ಒಬ್ಬ ಮಹಿಳೆ ಬರ್ತಾಳೆ. ನೀನು ಯಾರು ಮಗು? ನಾನು ಚಿಕ್ಕಣ್ಣ. ನೀವು? ನಾನು ಶಾರದೆ, ಗೌರಿಯ ತಾಯಿ. ನಾನು ಕೇಳಿದೆ ನಿಮ್ಮಿಬ್ಬರ ಮಾತು. ಆಕೆಗೆ ನನ್ನ ಮೇಲೆ ತುಂಬಾ ಕೋಪ. ತನ್ನ ತಂದೆ ಸತ್ತದ್ದಕ್ಕೆ ನನ್ನನ್ನೇ ಕಾರಣ ಅಂತ ಭಾವಿಸಿದ್ದಾಳೆ. ಅದಕ್ಕೆ ನನ್ನ ಬಿಟ್ಟು ಹೋಗೋಕೆ ಸಿದ್ಧಳಾಗಿದ್ದಾಳೆ. ಆದ್ರೆ ಅವಳು ಹಾಗೆ ಮಾಡೋದು ತಪ್ಪು. ಅವಳಿಗೆ ಚಿಕ್ಕಂದಿನಿಂದ ಅಣ್ಣನ ಅಂದರೆ ತುಂಬಾ ಆಸೆ. ಆದ್ರೆ ಅದು ಈಡೇರಲಿಲ್ಲ. ಅದಕ್ಕೆ ನನ್ನ ಮೇಲೆ ಸಿಟ್ಟು. ಮಗು, ನೀನು ಇಲ್ಲಿ ರಾತ್ರಿ ಇದ್ದು ಬೆಳಗ್ಗೆ ಹೋಗು.
ರಾತ್ರಿ ಹೊತ್ತು ಗುಡಿಯಿಂದ ಹೊರಗೆ ಹೋಗೋದು ಸರಿಯಲ್ಲ. ಸರಿ, ನಾನು ಬೆಳಗ್ಗೆ ಹೋಗ್ತೀನಿ. ಚಿಕ್ಕಣ್ಣ ನಿದ್ರೆ ಹೋದ ಮೇಲೆ ಮಧ್ಯರಾತ್ರಿಯಲ್ಲಿ ಅರಮನೆ ಮಾಯವಾಗುತ್ತದೆ. ಶಾರದೆ ಮತ್ತು ಗೌರಿ ತಮ್ಮ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಮ್ಮ ಬಲೆಗೆ ಸಿಕ್ಕಿದ್ದಾನೆ ಮಗಳೇ. ಈಗ ನಮ್ಮ ಆಸೆ ಈಡೇರಲಿದೆ. ಹೌದಮ್ಮ, ನಾವು ಯೋಚಿಸಿದಂತೆಯೇ ಆಯ್ತು. ಈಗ ಆ ಕೆಲಸ ಮಾಡಿಸಬೇಕು. ಊರಿನ ಪೂಜಾರಿಯ ಬಳಿ ಒಂದು ಕಪ್ಪು ಮಾಂತ್ರಿಕ ಗ್ರಂಥವಿದೆ. ಅದು ಸಿಕ್ಕರೆ ನಾವು ಅಪಾರ ಶಕ್ತಿ ಪಡೆಯಬಹುದು. ಆಗ ಈ ಗುಡಿಯಲ್ಲೇ ಅಲ್ಲ, ಇಡೀ ಊರನ್ನೇ ಅಳಬಹುದು. ಬೆಳಗ್ಗೆ ಅವನನ್ನೇ ಪೂಜಾರಿಯ ಬಳಿ ಕಳುಹಿಸೋಣ. ಬೆಳಗ್ಗೆ ಚಿಕ್ಕಣ್ಣ ಎದ್ದು ಗೌರಿಯನ್ನು ಕರೆಯುತ್ತಾನೆ. ಗೌರಿ, ನಾನು ಬರುವ ಕೆಲಸ ಮಾಡಬೇಕು. ನಿನ್ನನ್ನ ಮೊದಲು ಮನೆಗೆ ಬಿಟ್ಟು ಅಣ್ಣ, ನಾನ್ ನಿಮ್ ಜೊತೆ ಬರಲು ಸಿದ್ಧ. ಆದ್ರೆ ಒಂದು ಸಣ್ಣ ಕೆಲಸ ಮಾಡಬೇಕು. ಏನ್ ಕೆಲಸ ಹೇಳು. ಈ ಊರಿನ ಪೂಜಾರಿಯ ಬಳಿ ಒಂದು ಕಪ್ಪು ಗ್ರಂಥವಿದೆ. ಅದನ್ನು ತಂದು ಕೊಡಬೇಕು. ಆಗ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಚಿಕ್ಕಣ್ಣ ಪೂಜಾರಿಯ ಮನೆಗೆ ಹೋಗುತ್ತಾನೆ. ಪೂಜಾರಿ ರಾಮಶರ್ಮರು ಅವನನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಚಿಕ್ಕಣ್ಣ, ನೀನು ಇಲ್ಲಿ? ನಿನ್ನ ಅಣ್ಣ ಅತ್ತಿಗೆ ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ ಪೂಜಾರಿಜಿ. ನಿಮ್ಮನ್ನ ನೋಡ್ಬೇಕು ಅಂತ ಬಂದೆ. ನನಗೆ ಊರಿನ ಜಮೀನ್ದಾರನ ಮಗನ ನಾಮಕರಣಕ್ಕೆ ಹೋಗಬೇಕಿದೆ. ನೀನು ಇದ್ದರೆ ನನ್ನ ಒಳಗಿನ ಪುಸ್ತಕಗಳನ್ನು ಸರಿ ಮಾಡಿಕೊಡು. ಖಂಡಿತವಾಗಿ ಪೂಜಾರಿಜಿ. ಪೂಜಾರಿ ಹೋದ ನಂತರ ಚಿಕ್ಕಣ್ಣ ಎಲ್ಲಾ ಪುಸ್ತಕಗಳನ್ನು ಹುಡುಕುತ್ತಾನೆ. ಕೊನೆಗೆ ಕಪ್ಪು ಗ್ರಂಥ ಸಿಗುತ್ತದೆ. ಇದೇ ಆ ಗ್ರಂಥ ಇರಬೇಕು. ಅವನು ಗ್ರಂಥ ತೆಗೆದುಕೊಂಡು ಹೊರಡುತ್ತಾನೆ. ಪೂಜಾರಿ ಹಿಂತಿರುಗಿ ಬಂದು ನೋಡಿದಾಗ ಚಿಕ್ಕಣ್ಣ ಕಾಣಿಸುವುದಿಲ್ಲ. ಒಳಗೆ ಹೋಗಿ ನೋಡಿದ್ರೆ ಕಪ್ಪು ಗ್ರಂಥ ಇಲ್ಲ. ಅಯ್ಯೋ, ಅಘೋರ ತಂತ್ರವಿದ್ಯೆಯ ಗ್ರಂಥ. ಇದು ತಪ್ಪು ಕೈ ಸೇರಿದರೆ ಗ್ರಾಮಕ್ಕೆ ಮಾರಕವಾಗುತ್ತದೆ. ಚಿಕ್ಕಣ್ಣ ತೆಗೆದುಕೊಂಡು ಹೋಗಿದ್ದರೆ ಅವನು ಗುಡಿಗೇ ಹೋಗಿರಬೇಕು. ತರೆಯಲೇಬೇಕು. ಚಿಕ್ಕಣ್ಣ ಗುಡಿಯ ಬಳಿ ಬಂದು ಗೌರಿಗೆ ಕೊಡಲು ಹೊರಟಾಗ ಪೂಜಾರಿ ಅಡ್ಡಗಟ್ಟುತ್ತಾರೆ. ನಿಲ್ಲು ಚಿಕ್ಕಣ್ಣ, ಏನ್ ಮಾಡ್ತಿದ್ದೀಯಾ? ಪೂಜಾರಿಜಿ, ನೀವು ಇಲ್ಲಿ? ಈ ಗ್ರಂಥ ಯಾವುದು ಗೊತ್ತಾ? ಇದು ಅಘೋರ ತಂತ್ರವಿದ್ಯೆ ಗ್ರಂಥ. ಇದು ದುಷ್ಟಶಕ್ತಿಗಳ ಕೈ ಸೇರಿದರೆ ಇಡೀ ಗ್ರಾಮ ನಾಶವಾಗುತ್ತದೆ. ನನಗೆ ಗೊತ್ತಿರಲಿಲ್ಲ ಪೂಜಾರಿಜಿ. ಗೌರಿ ಮತ್ತು ಶಾರದೆ ಕೇಳಿದ್ರು ಅವರಿಗೆ ಕೊಡಬೇಕು ಅಂತ. ಅವರೇ ಆ ದುಷ್ಟ ಶಕ್ತಿಗಳು. ಅವರು ಗ್ರಾಮದ ಜನರನ್ನೆಲ್ಲ ಮರುಳು ಮಾಡಿ ಕೊಲ್ಲುತ್ತಾರೆ. ನಾನು ಸಕಾಲಕ್ಕೆ ಬಂದೆ. ಇಲ್ಲದಿದ್ದರೆ ನಿನಗೂ ಅದೇ ಗತಿಯಾಗುತ್ತಿತ್ತು. ಬಾ, ಇಲ್ಲಿಂದ ಹೊರಡೋಣ. ಆಗ ಗೌರಿ ಮತ್ತು ಶಾರದೆ ಕಾಣಿಸಿಕೊಳ್ಳುತ್ತಾರೆ. ಪೂಜಾರಿ, ನಿಲ್ಲು. ಆ ಗ್ರಂಥ ಕೊಟ್ಟು ಹೋಗು. ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುತ್ತೇವೆ. ನೀವು ಆತ್ಮಗಳು. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ಈ ಗ್ರಂಥ ನಿಮಗೆ ಕೊಡುವುದಿಲ್ಲ. ಪೂಜಾರಿ ಮಂತ್ರ ಪಠಿಸಲು ಪ್ರಾರಂಭಿಸುತ್ತಾರೆ. ಗೌರಿರಿ ಮತ್ತು ಶಾರದೆ ನೋವಿನಿಂದ ಕಿರುಚುತ್ತಾರೆ. ಪೂಜಾರಿ, ನಾವು ಹೋಗುತ್ತೇವೆ. ಆದರೆ ಮತ್ತೆ ಬರುತ್ತೇವೆ, ನೆನಪಿಟ್ಟುಕೋ. ಅವರು ಅದೃಶ್ಯರಾಗುತ್ತಾರೆ. ಚಿಕ್ಕಣ್ಣ, ನೀನೇಕೆ ಇಲ್ಲಿಗೆ ಬಂದೆ? ಪೂಜಾರಿಜಿ, ನಿಮ್ಮಿಂದ ಏನು ಮುಚ್ಚಿರಬೇಕು? ನನ್ನ ಅಣ್ಣ ಅತ್ತಿಗೆಗೆ ಸಾಲದ ಸಮಸ್ಯೆ ಇತ್ತು. ಮಾರಮ್ಮನ ಗುಡಿಯಲ್ಲಿ ನಿಧಿ ಇದೆ ಅಂತ ಹೇಳಿದರು. ಅದನ್ನು ತರಲು ಬಂದೆ. ನಿಧಿಯ? ನಿನ್ನ ತಂದೆ ತಾಯಿ ನಿಮಗೆ ಎಷ್ಟೋ ಆಸ್ತಿ ಬಿಟ್ಟಿದ್ದಾರೆ. ಅವರಿಗೆ ಸಾಲವೇ ಇಲ್ಲ. ನಿನ್ನ ಅಣ್ಣ ನಿನಗೆ ಸುಳ್ಳು ಹೇಳಿದ್ದಾನೆ. ಅವನು ನಿನ್ನನ್ನು ಕೊಲ್ಲಿಸಿ ಆಸ್ತಿ ಪಡೆಯಲು ಬಯಸಿದ್ದಾನೆ. ಇಲ್ಲ ಪೂಜಾರಿಜಿ, ಅಣ್ಣ ಹಾಗೆ ಮಾಡ್ಲಾರ್ರು. ನೀನು ನನ್ನ ಜೊತೆ ಬಾ, ನಿನಗೆ ಸತ್ಯ ತೋರಿಸುತ್ತೇನೆ. ಪೂಜಾರಿ ಚಿಕ್ಕಣ್ಣನನ್ನು ಅವನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಶಿವಣ್ಣ ಮತ್ತು ಲಕ್ಷ್ಮಿ ನಗುತ್ತಾ ಮಾತನಾಡುತ್ತಿದ್ದಾರೆ. ಲಕ್ಷ್ಮಿ, ಈಗ ಚಿಕ್ಕಣ್ಣ ಖಂಡಿತ ಸತ್ತಿರಬೇಕು. ಅಷ್ಟು ಜನ ಸತ್ತ ಆ ಗುಡಿಯಲ್ಲಿ ಅವನು ಹೇಗೆ ಬದುಕುತ್ತಾನೆ? ಹೌದು, ಈಗ ನಮ್ದೇ ಈ ಮನೆ, ಹೊಲ, ಆಭರಣ. ನಾವೇ ಊರಿನ ಶ್ರೀಮಂತರು. ಮತ್ತೆ ನಮಗೆ ಸಾಲವೂ ಇಲ್ಲ, ನಿಧಿಯೂ ಇಲ್ಲ. ಇದೆಲ್ಲ ನಾಟಕ. ಅವನನ್ನು ಕಳುಹಿಸಲು ಮಾತ್ರ. ಚಿಕ್ಕಣ್ಣ ಮುಂದೆ ಹೋಗಿ ನಿಲ್ಲುತ್ತಾನೆ. ಅಣ್ಣ ಅತ್ತಿಗೆ, ನಿಮಗೆ ನಾಚಿಕೆಯಾಗ್ಲಿಲ್ವೇ? ನನ್ನ ಜೊತೆ ಇಷ್ಟು ದೊಡ್ಡ ಮೋಸ ಮಾಡಿದಿರಿ. ಆಸ್ತಿ ಬೇಕಿದ್ದರೆ ನನಗೆ ಹೇಳಬಾರ್ದಿತ್ತೆ. ನಾನು ನಿಮಗೆ ಸಂತೋಷದಿಂದ ಕೊಡುತ್ತಿದ್ದೆ. ಆದರೆ ನನ್ನ ನಂಬಿಕೆ ಮುರಿದಿರಿ. ನಾನು ಎಂದಿಗೂ ನಿಮ್ಮನ್ನು ಕ್ಷಮಿಸಲಾರೆ. ಚಿಕ್ಕಣ್ಣ, ತಪ್ಪಾಯ್ತು. ನನ್ನನ್ನು ಕ್ಷಮಿಸು. ಯಾಕೆ ಕ್ಷಮೆ ಕೇಳ್ತೀರಾ? ನಾವು ಶ್ರಮಿಸಿ ಸಂಪಾದಿಸಿದ್ದು. ಇದು ನಮಗೆ ಸಿಗಬೇಕಾದ್ದು. ಅದಕ್ಕಾಗಿ ನಾವು ಏನು ಮಾಡಿದ್ರೂ ತಪ್ಪಿಲ್ಲ. ಶಿವಣ್ಣ, ನಿಮ್ಮ ತಾಯಿ ಸಾಯುವ ಮುನ್ನ ಒಂದು ಉಯಿಲು ಬರೆದಿಟ್ಟಿದ್ದರು. ಅದನ್ನು ನನಗೆ ಕೊಟ್ಟಿದ್ದರು. 2 ಸಹೋದರರ ನಡುವೆ ಜಗಳವಾದಾಗ ಅದನ್ನು ಓದಬೇಕು ಅಂತ ಹೇಳಿದ್ದರು. ಆ ಉಯಿಲಿನ ಪ್ರಕಾರ
ಎಲ್ಲ ಆಸ್ತಿಯೂ ಚಿಕ್ಕಣ್ಣನಿಗೆ ಸೇರುತ್ತದೆ. ಚಿಕ್ಕಣ್ಣ, ಕಣ್ಣ, ಬಾ ಇಲ್ಲಿಂದ ಹೋಗೋಣ. ಈ ಮನೆ ಈಗ ನಿನ್ನದು. ನನಗೆ ಆಸ್ತಿ ಬೇಡ ಪೂಜಾರಿಜಿ. ನನಗೆ ಬೇಕಿದ್ದು ಅಣ್ಣನ ಪ್ರೀತಿ. ಅದು ಇಲ್ಲದ ಮೇಲೆ ಈ ಆಸ್ತಿನ ಏನು ಮಾಡಿಕೊಳ್ಳುವುದು? ಚಿಕ್ಕಣ್ಣ ಊರು ಬಿಟ್ಟು ಹೋಗಲು ನಿರ್ಧರಿಸುತ್ತಾನೆ. ಆದರೆ ಪೂಜಾರಿ ಅವನನ್ನು ತಡೆದು ನಿಲ್ಲಿಸುತ್ತಾರೆ. ಚಿಕ್ಕಣ್ಣ, ಓಡಿ ಹೋಗುವುದರಿಂದ ಪರಿಹಾರವಿಲ್ಲ. ನಿನ್ನ ತಾಯಿಯ ಆಸೆಯಂತೆ ನೀನು ಈ ಆಸ್ತಿಯನ್ನು ನೋಡಿಕೊಳ್ಳಬೇಕು. ಶಿವಣ್ಣ ಮತ್ತು ಲಕ್ಷ್ಮಿ ತಮ್ಮ ತಪ್ಪಿನ ಅಪ್ಪಿನ ಅರಿವು ಮಾಡಿಕೊಂಡು ನಿನ್ನ ಬಳಿ ಬರುತ್ತಾರೆ. ಆ ತನಕ ನೀನು ಧೈರ್ಯದಿಂದ ಇರು. ಶಿವಣ್ಣನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವನು ದಿನಗಳವರೆಗೆ ಮನೆಯಿಂದ ಹೊರಗೆ ಬರುವುದಿಲ್ಲ. ಲಕ್ಷ್ಮಿಗೂ ತನ್ನ ತಪ್ಪು ಅರ್ಥವಾಗುತ್ತದೆ. ಒಂದು ದಿನ ಶಿವಣ್ಣ ಚಿಕ್ಕಣ್ಣನ ಮುಂದೆ ಮಂಡಿಯೂರಿ ಕ್ಷಮೆ ಕೇಳುತ್ತಾನೆ. ಚಿಕ್ಕಣ್ಣ, ನಾನು ದುರಾಸೆಯಿಂದ ನಿನ್ನನ್ನು ಕೊಲ್ಲಲು ಯತ್ನಿಸಿದೆ. ನನ್ನಂಥ ಅಣ್ಣನನ್ನು ಕ್ಷಮಿಸುವುದಾದರೂ ಹೇಗೆ? ಆದರೆ ನಿನ್ನ ಪ್ರೀತಿಯ ಅರಿವಾಗಿದೆ. ನಾನು ಬದಲಾಗುತ್ತೇನೆ. ಚಿಕ್ಕಣ್ಣ ಅಣ್ಣನನ್ನು ಎತ್ತಿಕೊಂಡು ಅಪ್ಪಿಕೊಳ್ಳುತ್ತಾನೆ. ಅಣ್ಣ, ನಿಮ್ಮ ತಪ್ಪಿಗೆ ನಿಮಗೆ ಶಿಕ್ಷೆಯಾಗಿದೆ. ಈಗ ನಾವು ಮತ್ತೆ ಒಂದಾಗಿ ಬಾಳೋಣ. ಲಕ್ಷ್ಮಿ ಕೂಡ ಬಂದು ಚಿಕ್ಕಣ್ಣನ ಕ್ಷಮೆ ಯಾಚಿಸುತ್ತಾಳೆ. ಚಿಕ್ಕಣ್ಣ, ನಾನ್ ನಿನ್ಗೆ ತುಂಬಾ ಕಷ್ಟ ಕೊಟ್ಟೆ, ನನ್ನನ್ನು ಕ್ಷಮಿಸು. ಮೂವರು ಒಂದಾಗುತ್ತಾರೆ. ಶಿವಣ್ಣ ಮತ್ತು ಲಕ್ಷ್ಮಿ ನಿಜವಾಗಿಯೂ ಬದಲಾಗುತ್ತಾರೆ. ಅವರು ಚಿಕ್ಕಣ್ಣನನ್ನು ತಮ್ಮ ಮಗನಂತೆ ನೋಡಿಕೊಳ್ಳುತ್ತಾರೆ. ಚಿಕ್ಕಣ್ಣನ ನಂಬಿಕೆ, ಪ್ರೀತಿ ಮತ್ತು ಕ್ಷಮಾಗುಣದಿಂದ ಆ ಮನೆಯಲ್ಲಿ ಮತ್ತೆ ನೆಮ್ಮದಿ ನೆಲೆಸುತ್ತದೆ. ದುರಾಸೆಯ ಅಣ್ಣ ಅತ್ತಿಗೆಯು ತಮ್ಮ ತಪ್ಪಿನ ಅರಿವಾಗಿ ಒಳ್ಳೆಯವರಾಗಿ ಬದಲಾಗುತ್ತಾರೆ.